ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಚಳಿಗಾಲ ಸ್ಪೆಷಲ್ ಹಾಗೂ ಹೊಟ್ಟೆ ತುಂಬುವಂಥ ಒಂದು ಅದ್ಭುತ ಕಾಂಬಿನೇಷನ್ ನೋಡೋಣ. ಅದೇ ಬಿಸಿ ಬಿಸಿಯಾಗಿರೋ ಮೂಲಂಗಿ ಪರೋಟ ಮತ್ತು ಚಟ್ಪಟ ಅಂತ ಇರುವಂಥ ಟೊಮೆಟೊ ರಾಯ್ತ. ಇದಕ್ಕೆ ನಾನು 5ರಿಂದ 6 ಮೂಲಂಗಿ ತೊಗೊಂಡಿದ್ದೀನಿ. ಇದೆಲ್ಲವನ್ನು ನೀವು ತುರಿದು ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಒಂದು 5 ನಿಮಿಷಗಳ ಕಾಲ ಅದನ್ನು ಊರಕ್ಕೆ ಬಿಟ್ಬಿಡಿ. 5 ನಿಮಿಷ ಆದಮೇಲೆ ಮೂಲಂಗಿ ರಸ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಉಪ್ಪಿನ ಜೊತೆ ಅದರ ರಸ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಅದನ್ನೆಲ್ಲ ನಾವು ಈಗ ಒಂದು ಬೌಲಿಗೆ ಹಿಂಡಿಬಿಟ್ಟು ಇಟ್ಬಿಡೋಣ. ಈ ಜ್ಯೂಸನ್ನು ನಾವು ಗೋಧಿ ಹಿಟ್ಟು ಕಲಿಸ್ಕೊಳ್ಳೋದಕ್ಕೆ ಉಪಯೋಗಿಸ್ಕೊಳ್ಳೋಣ. ಒಂದು ಬೌಲ್ಗೆ 2 ಕಪ್ನಷ್ಟು ಗೋಧಿ ಹಿಟ್ಟು, ಉಪ್ಪು, ಆಮೇಲೆ 1 ಸ್ಪೂನ್ನಷ್ಟು ಓಂ ಕಾಳನ್ನು ನಾವು ಹಾಕ್ತಾಯಿದ್ದೀವಿ. ಇಲ್ಲಿ ಓಂ ಕಾಳನ್ನು ನೀವು ಆದಷ್ಟು ಈ ಥರ ಕೈಯಿಂದ ಉಜ್ಜಿ ಅದನ್ನು ಹಾಕೋದ್ರಿಂದ ಅದರ ಪರಿಮಳ ಇನ್ನೂ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಹಿಟ್ಟಿನ ಜೊತೆ. ಹಾಗೆ 1 ಸ್ಪೂನ್ನಷ್ಟು ಕಲವಂಜಿ ಬೀಜ ಮತ್ತು 1 ಸ್ಪೂನ್ನಷ್ಟು ಎಣ್ಣೆ ಹಾಕಿಬಿಟ್ಟು ಈ ಹಿಟ್ಟನ್ನು ನಾವು ಮೂಲಂಗಿ ರಸ ಏನು ತೆಗೆದಿಟ್ಕೊಂಡಿದ್ವೋ ಆ ರಸದಲ್ಲೇ ನಾವು ಈ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಈಗ ಹಿಟ್ಟು ರೆಡಿಯಾಗಿದೆ. ಈ ಮೂಲಂಗಿ ತುರಿಗೆ ನಾವು ಹಸಿಮೆಣಸಿನ್ಕಾಯಿ ಹಾಗೆ ತುರಿದಿರೋ ಶುಂಠಿನೂ ಹಾಕ್ಕೊಳ್ಳೋಣ. ಮೂಲಂಗಿ ಸ್ವಲ್ಪ ವಾಯು ಪ್ರಕೃತಿ ಇರೋದ್ರಿಂದ ಶುಂಠಿ ಚೆನ್ನಾಗೆ ಹಾಕ್ಕೊಳ್ಳಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಅರಿಶಿನ ಹಾಗೂ ಇಂಗನ್ನು ಹಾಕ್ಕೊಂಡು ಎಲ್ಲದನ್ನೂ ನಾವು ಕಲಸಿಟ್ಕೊಳ್ಳೋಣ. ಈಗ ಪರಾಟಕ್ಕೆ ಹಾಕುವಂಥ ಹೂರಣ ಸಿದ್ಧವಾಗಿದೆ. ಬಹಳಷ್ಟು ಜನಗಳಿಗೆ ಮೂಲಂಗಿ ಪರೋಟ ಮಾಡೋವಾಗ ಅದು ಹರಿದು ಹೋಗುತ್ತೆ ಅಥವಾ ಲಟ್ಸೋದಕ್ಕೆ ತುಂಬ ಕಷ್ಟ ಅಂತ ಹೇಳ್ತಾರೆ. ಆದರೆ ಈ ರೀತಿ ಮಾಡ್ಕೊಳ್ಳಿ, ಪರ್ಫೆಕ್ಟಾಗಿ ನಿಮಗೆ ಮೂಲಂಗಿ ಪರೋಟ ಬರುತ್ತೆ. ಹೂರಣನ ನಾವು ಚಪಾತಿ ಅರ್ದಿರೋ ಚಪಾತಿ ಒಳಗಡೆ ಇಟ್ಬಿಟ್ಟು ಈ ರೀತಿ ಮಡಚಿಟ್ಕೊಳ್ಳೋಣ. ನಿಮಗೆ ಯಾವ ಶೇಪಲ್ಲಿ ಇಷ್ಟನೋ ಆ ರೀತಿ ನೀವು ಇದನ್ನು ದುಂಡುಗೂ ನೀವು ಅರ್ದಿಟ್ಕೋಬೋದು. ಈ ರೀತಿನೂ ತುಂಬ ಜನಕ್ಕೆ, ಮಕ್ಕಳಿಗಂತೂ ಈ ರೀತಿ ಮಾಡೋದ್ರಿಂದ ಬಹಳ ಅಟ್ರಾಕ್ಟಿವ್ ಆಗಿ ಇಷ್ಟ ಆಗುತ್ತೆ. ನೋಡಿ, ಪರೋಟ ಎಲ್ಲೂ ಹೊಡೆದಿಲ್ಲ. ನಿಮಗೆ ಹೇಗೆ ಬೇಕೋ ಹಾಗೆ ಪರ್ಫೆಕ್ಟಾಗಿ ಬಂದಿದೆ. ಇದನ್ನು ತುಪ್ಪ ಬೇಕಾದರೂ ಹಾಕಿ, ಎಣ್ಣೆ ಬೇಕಾದರೂ ಹಾಕಿ ನೀವು ಬೇಯಿಸ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಸ್ನೇಹಿತರಿಗೂ ನಿಮ್ಮ ಫ್ಯಾಮಿಲಿಗೂ ಇದನ್ನು ಶೇರ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈಗ ಬಿಸಿ ಬಿಸಿಯಾದ ಮೂಲಂಗಿ ಪರೋಟ ಸಿದ್ಧವಾಗಿದೆ. ಈಗ ಇದ್ರ ಜೊತೆ ಸವಿಯೋದಕ್ಕೆ ಟೊಮೆಟೊ ರಾಯ್ತ ಮಾಡ್ಕೊಳ್ಳೋಣ. ಟೊಮೆಟೊ ರಾಯ್ತ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ 1 ಕಪ್ನಷ್ಟು ಮೊಸರು, ಅದಕ್ಕೆ ಟೊಮೆಟೊಗಳನ್ನ ಸಣ್ಣಗೆ ಹಚ್ಚಿರೋ ಅಂಥ 4 ಟೊಮೆಟೊ, ಆಮೇಲೆ ಸಣ್ಣಗೆ ಹಚ್ಚಿರೋ ಅಂಥ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಚಟ್ಪಟ ಟೇಸ್ಟ್ ಕೊಡೋ ಅಂಥ ಮುಖ್ಯವಾದ ಪದಾರ್ಥ ಚಾಟ್ ಮಸಾಲ ಮತ್ತು ಉಪ್ಪು. ಇದಕ್ಕೆ ಇನ್ನೊಂಚೂರು ಬ್ಲ್ಯಾಕ್ ಸಾಲ್ಟ್ ಸಹಿತ ನೀವು ಹಾಕ್ಕೋಬೋದು. ಇದೆಲ್ಲ ಹಾಕಿ ಕಲಸಿದ್ರೆ ಟೊಮೆಟೊ ರಾಯ್ತ ಕೂಡ ರೆಡಿಯಾಗಿದೆ. ಬಿಸಿ ಬಿಸಿಯಾದ ಮೂಲಂಗಿ ಪರಾಟವನ್ನು ಟೊಮೆಟೊ ರಾಯ್ತ ಹಾಗೂ ನಿಮಗಿಷ್ಟವಾದ ಉಪ್ಪಿನಕಾಯಿ ಜೊತೆ ಸವಿಯಿರಿ. ನಿಮ್ಮ ಮನೇಲಿ ಯಾರಿಗೇ ಆದರೂ ಮೂಲಂಗಿ ಇಷ್ಟ ಇಲ್ಲ ಅಂದರೂ ಕೂಡ ಈ ತಿಂಡಿನ ಪದೇ ಪದೇ ಮಾಡಿಸ್ಕೊಂಡು ತಿಂತಾರೆ. ನಮಸ್ಕಾರ.